ಮಚ್ಚ ಆ ಕಡಲ್ಗರು ಇಲ್ಲೇ 15 ದಿವಸ ಬರ್ದಿದ್ದಕ್ಕೆ ನಮ್ಮ ಚೇರ್ ಕೂಡ ಸೆಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಹಾಕ್ಬೇಕು ಅನ್ಕೊಂಡಿದ್ದೆ, ಅಂದ್ರೆ ಚೇರ್ಗೆ ನನಗಲ್ಲ ಅವರು ಸ್ಲಿಪ್ ಆಗ್ತಿರ್ಲಿಲ್ವ, ಅದಕ್ಕೆ ಎಣ್ಣೆ ಹಾಕ್ಬೇಕು ಅನ್ಕೊಂಡಿದ್ದೆ. ಲಾಸ್ಟ್ 15 days ಇಂದ ನಾನು ವಿಡಿಯೋ ಮಾಡಿರಲಿಲ್ಲ. ತುಂಬಾ ಜನ ಏನೋ ಯೂಟ್ಯೂಬ್ ಬಿಟ್ಬಿಡ್ತೀನ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ರು, ಟೆಲಿಗ್ರಾಮ್ ಎಷ್ಟೋ ಮೆಸೇಜಸ್ಗಳು ಬಂದಿತ್ತು. ಇಷ್ಟಲ್ಲದೆ 15 days ಅಲ್ಲಿ ನಾನು ಜಸ್ಟ್ ಮದುವೆಗೋಸ್ಕರ ಬಿಸಿ ಆಗಿರಲಿಲ್ಲ, ಪರ್ಸನಲ್ ಫ್ಯಾಮಿಲಿ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಕಂಪ್ಲೀಟ್ಲಿ ಫ್ರೀ ಆಗಿದ್ದೀನಿ. ಸೊ ಇನ್ಮೇಲೆ ಕಂಟಿನ್ಯೂ ಆಗಿ ವಿಡಿಯೋಗಳನ್ನ ತೊಗೊಂಡು ಬರ್ತೀನಿ. ಸೊ ನಾವು ವೆಲ್ಕಮ್ ಮಾಡಬೇಕಲ್ವಾ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸೋಮಶೇಖರ್. ನಿಮಗೂ ಮತ್ತೊಮ್ಮೆ ಸ್ವಾಗತ ನಮ್ಮ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ಮಸಾಲೆದಾರ್ ವಿಡಿಯೋನಲ್ಲಿ. ಸೊ ಅದೇ ಜೋಸಲ್ಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನೀವೆಲ್ಲ ತುಂಬ ಸ್ಮಾರ್ಟ್ ಆಗಿದ್ದೀರಾ. ಜಸ್ಟ್ ನಮ್ಮ ವಿಡಿಯೋಗಳ ಥಂಬ್ನೇಲ್ ಮತ್ತು ಟೈಟಲ್ನ ನೋಡಿ ಮ್ಯಾಟ್ರಿಗೆ ಬಂದಿರ್ತೀರಾ. ಆದರೂ ಸ್ವಲ್ಪ ಜಾಸ್ತಿ ಮಸಾಲೆ ನಾವು ಇನ್ ಡೆಪ್ತ್ ವಿಷಯಗಳನ್ನ ತಿಳಿಸ್ಕೊಡೋಕ್ಕೆ ನಿಮ್ಮ ಮುಂದೆ ಹಾಜರಾಗಿರ್ತೀವಿ. ತುಂಬ ಜನ ರಿಯಲ್ಮಿ X7 ಮತ್ತು X7 Pro ಫಸ್ಟ್ ಸೇಲಲ್ಲಿ ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಎಷ್ಟೋ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ರು. ಸೊ ಖಂಡಿತ ನಾನು ಪ್ರೀ ರಿವ್ಯೂ ಮಾಡೋಕ್ಕೆ ಕಾರಣ ಅಂತ ಅಂದರೆ ನನ್ನ ಪ್ರಾಮಾಣಿಕ ಅನಿಸಿಕೆಗಳನ್ನ ತಿಳಿಸ್ಕೊಡ್ತೀನಿ. ಜಸ್ಟ್ ನನ್ನ ಹತ್ರ ಫೋನ್ ಇಲ್ಲ ಗುರು, ಆದರೂ ಏನೇನಪ್ಪ ವಿಡಿಯೋ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಎಷ್ಟೋ ಸರ್ತಿ ನಾನು ಪ್ರೀ ರಿವ್ಯೂ ಮಾಡಿ ಆ ಫೋನ್ಸ್ಗಳನ್ನ ಪರ್ಚೇಸ್ ಮಾಡಿ ಆಮೇಲೆ ರಿವ್ಯೂ ಮಾಡಿ ಕಂಪ್ಯಾರಿಸನ್ ಮಾಡಿ ಹಲವಾರು ವಿಷಯಗಳನ್ನ ತಿಳಿಸ್ಕೊಟ್ಟಿರ್ತೀನಿ. ಸೊ ನೀವು ಕೂಡ ಫಸ್ಟ್ ಸೇಲಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗ್ತಿದ್ರೆ, ನಾನು ಕೂಡ ಫಸ್ಟ್ ಸೇಲಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ ಹೀಗಾಗಿ ನನಗೇನು ಅನಿಸುತ್ತೆ, ಸೊ ಈ ವಿಷಯಗಳನ್ನ ಡೈರೆಕ್ಟ್ಲಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಿಯಲ್ಮಿ 7 Pro 20,000 ರೂಪಾಯಿ ಆಲ್ರೆಡಿ ಮಾರ್ಕೆಟಲ್ಲಿದೆ. ಸೊ ಮತ್ತೆ ಇವರದೇ ಆದ ಫೋನ್ ರಿಯಲ್ಮಿ X7 ಈ ಫೋನ್ ಭಾರತದಲ್ಲಿ ಮತ್ತೆ 20,000 ರೂಪಾಯಿ ಲಾಂಚ್ ಆಗಿದೆ. ಇದು ಚೀಪೆಸ್ಟ್ 5G ಫೋನ್. ಆದರೆ ಎರಡೂ ಫೋನ್ಸ್ಗಳಲ್ಲಿ ಏನು ಡಿಫರೆನ್ಸ್ ಇಲ್ಲ. ರಿಯಲ್ಮಿ 7 Proನಲ್ಲಿ 4G ವೇರಿಯಂಟ್ ಆಗಿದ್ದು 65 ವ್ಯಾಟ್ನ ಪ್ರೊಡಕ್ಟರ್ ಮತ್ತು 32 ಮೆಗಾಪಿಕ್ಸೆಲ್ ಸೆಲ್ಫಿ ಶೂಟರ್ ಇದೆ. ಸೊ ಇದನ್ನೇ ಡೌನ್ ಗ್ರೇಡ್ ಮಾಡಿ 50 ವ್ಯಾಟ್ನ ಪ್ರೊಡಕ್ಟರ್ X7 ಅಲ್ಲಿ ನೋಡ್ತಾ ಇದ್ವಿ, ಮತ್ತು 16 ಮೆಗಾಪಿಕ್ಸೆಲ್ನ ಸೆಲ್ಫಿ ಶೂಟರ್ ನೋಡ್ತಾ ಇದ್ವಿ. ಇಲ್ಲಿ ಅಪ್ಗ್ರೇಡ್ ಅಂತಂದರೆ ಅದು 5Gನ ಅಪ್ಗ್ರೇಡ್ ಮಾಡಿದ್ರೆ. ರೀಸೆಂಟ್ಲಿ ರಿಯಲ್ಮಿ X3 ಅಥವಾ X3 ಝೂಮ್ ಲಾಂಚ್ ಆಗಿ 6 to 7 months ನಂತರ ಈ ರಿಯಲ್ಮಿ X7 ತೊಗೊಂಡ್ಬಂದಿದ್ದಾರೆ. ಅದು X3 ಆದಮೇಲೆ X4 ಹೋಯ್ತು, X5 ಹೋಯ್ತು, X6 ಕೂಡ ಹೋಯ್ತು. ಸೊ ಮಧ್ಯದಲ್ಲಿ ಪ್ರೋ ಮ್ಯಾಕ್ಸ್ ಜೆಡ್ ಎಲ್ಲ ಹೋಗ್ಬಿಡ್ತು. ಡೈರೆಕ್ಟ್ಲಿ X7 ಮತ್ತು X7 Pro ಮಾರ್ಕೆಟಲ್ಲಿ ಬಂತು. ಸೊ ಕಂಪ್ಲೀಟ್ಲಿ ರಿಯಲ್ಮಿ 7 Pro ಸ್ಪೆಸಿಫಿಕೇಷನ್ಸ್ ಮತ್ತು ರಿಯಲ್ಮಿ X7 ಸ್ಪೆಸಿಫಿಕೇಷನ್ನ ಸ್ಕ್ರೀನ್ ಮೇಲೆ ನೀವು ಕಂಪೇರ್ ಮಾಡ್ಕೋಬೋದು. ಆನೆಸ್ಟ್ಲಿ ಎರಡೂ ಫೋನ್ಸ್ಗಳು ತುಂಬ ಒಳ್ಳೆ ಸ್ಪೆಸಿಫಿಕೇಷನ್ನ ಒಳ್ಕೊಂಡ್ಬಂದಿದೆ. ರಿಯಲ್ಮಿ X7 20,000 ರೂಪಾಯಿಗೆ ಲಾಂಚ್ ಆಗಿದೆ. ಸೊ ICIC ಕಾರ್ಡೊಂದಿಗೆ ಮತ್ತೆ 2,000 ರೂಪಾಯಿ ನಿಮಗೆ ಡಿಸ್ಕೌಂಟ್ ಸಿಕ್ತು ಅಂತಂದರೆ 18,000 ರೂಪಾಯಿಗೆ ಇದೊಂದು ಕ್ರೇಜಿ ಡೀಲ್ ಅಂತ ನಾನು ಒಪ್ಕೊಳ್ತೀನಿ. ಬಟ್ ಎಲ್ಲರ ಹತ್ರ ICIC ಕಾರ್ಡ್ ಇರೋದಿಲ್ಲ. ಇಷ್ಟಲ್ಲೇ X7 Pro ಲಾಂಚ್ ಆಗಿ ತುಂಬ ದಿನ ಆಯಿತು. ಅದಾದ ತಕ್ಷಣ ಹೆವಿ ಆಗಿ ನಾವು ಏನೂ ಅಪ್ಗ್ರೇಡ್ ನೋಡ್ತಾ ಇಲ್ಲ. ಜಸ್ಟ್ ಒಂದು ಚಿಪ್ಸೆಟ್ನ ಅಪ್ಗ್ರೇಡ್ ಮಾಡಿದ್ರೆ ಮತ್ತು ಕ್ಯಾಮ್ರಾದಲ್ಲಿ ಬ್ಯಾಟ್ರಿನಲ್ಲಿ ಡೌನ್ ಗ್ರೇಡ್ ನೋಡ್ತಾ ಇದ್ವಿ. ಸೊ ಖಂಡಿತ ಈ ಫೋನನ್ನು ನಾನು ಪರ್ಚೇಸ್ ಮಾಡೋಕ್ಕೆ ಜನರಿಗೆ ಸಜೆಸ್ಟ್ ಮಾಡ್ತೀನಿ. ಯಾವಾಗ ನಾನು ಅನ್ಬಾಕ್ಸ್ ಮಾಡ್ತೀನಿ, ಯಾವಾಗ ರಿವ್ಯೂ ಮಾಡ್ತೀನಿ, ಖಂಡಿತ ನಾವು ಹೋಲ್ಡ್ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ ಅನ್ಕೋತೀನಿ. ಇನ್ನು ಕಮ್ಮಿ ಬೆಲೆಗೆ ಈ 800U ಪ್ರೊಸೆಸರ್ ಏನಿದೆ ಇದನ್ನೇ ಒಳಗೊಂಡು ತುಂಬ ಫೋನ್ಸ್ಗಳು ಮಾರ್ಕೆಟಲ್ಲಿ ಬರಲಿದೆ. ಸೊ ಖಂಡಿತ ಫಸ್ಟ್ ಸೇಲಲ್ಲಿ ಈ ಫೋನ್ ಯಾರಿಗೆ ಅವಶ್ಯಕತೆ ಇದೆ ಸದ್ಯಕ್ಕೆ ಬೇಕನ್ನೋರು ಫಸ್ಟ್ ಸೇಲಲ್ಲಿ ನೀವು ಫೋನನ್ನು ಆರ್ಡರ್ ಮಾಡ್ಕೊಳ್ಳಿ. ಅಥವಾ ನಾನು ಈ ಫೋನ್ನ ರಿವ್ಯೂ ಮಾಡಿದ ತಕ್ಷಣ ನನ್ನ ಅನಿಸಿಕೆಗಳನ್ನ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ಇನ್ನೂ ಮಾರ್ಕೆಟಲ್ಲಿ ಬೇರೆ ಬೇರೆ ಫೋನ್ಸ್ಗಳು ಬರಲಿದೆ. ಅದು ಸ್ಯಾಮ್ಸಂಗ್ F62 ಬರಲಿದೆ, ಸ್ಯಾಮ್ಸಂಗ್ A52 ಬರಲಿದೆ. ಇನ್ನಿತರ ಮೋಟೋರೋಲಾ ಸೀರೀಸ್ನಲ್ಲಿ ಕೂಡ ಫೋನ್ಸ್ಗಳೆಲ್ಲ ಲಾಂಚ್ ಆಗಲಿದೆ. ಸೊ ಖಂಡಿತ ನೀವು ಅಲ್ಲಿವರೆಗೆ ವೇಟ್ ಮಾಡ್ಬೋದು, ಜಸ್ಟ್ 1 ತಿಂಗಳು ಮಾತ್ರ. ಇನ್ನು ಎರಡನೇದಾಗಿ ರಿಯಲ್ಮಿ X7 Pro ಮಾರ್ಕೆಟಲ್ಲಿ ಅತಿ ಹೆಚ್ಚು ಹೈಪ್ 2021ರಲ್ಲಿ X7 Pro ಬಗ್ಗೆ ಕಾಣ್ತಾ ಇದ್ವಿ. ಸೊ ಖಂಡಿತ ಆನ್ ಪೇಪರ್ ಕ್ರೇಜಿ ಸ್ಪೆಸಿಫಿಕೇಷನ್ ಒಳಗೊಂಡು ಬಂದಿದೆ. ಅದು ಡೈಮೆನ್ಸಿಟಿ 1000 ಪ್ರೊಸೆಸರ್ ಆಗಿರಲಿ, 6.5 ಇಂಚಸ್ ಇರುವಂಥ 120 ವಾಟ್ಸ್ನ ಆಮ್ಲೆಡ್ ಪ್ಯಾನೆಲ್ ಆಗಿರಲಿ, 32 ಮೆಗಾಪಿಕ್ಸೆಲ್ನ ಸೆಲ್ಫಿ, 64 ಮೆಗಾಪಿಕ್ಸೆಲ್ನ ಸೋನಿ ಸೆನ್ಸರ್ನೊಂದಿಗೆ 4500 mAh 65 ವ್ಯಾಟ್ನ ಪವರ್ ಅಡಾಪ್ಟರ್ ಮತ್ತು 128 GB 30,000 ರೂಪಾಯಿಗೆ ಲಾಂಚ್ ಆಗಿದೆ. ನಿಜವಾಗ್ಲೂ ಇದು ಒಂದು ಒಳ್ಳೆ ಸ್ಪೆಸಿಫಿಕೇಷನ್ ಒಳಗೊಂಬಂತಿದೆ. ಬಟ್ ಈ ಬ್ರ್ಯಾಂಡ್ನ ಮತ್ತು ಈ ಫೋನ್ಸ್ನ ನೋಡಿದ್ರೆ 30,000 ರೂಪಾಯಿ ಹೆವಿ ಅಮೌಂಟ್ ಆಯಿತು. ನನ್ನ ಪ್ರಕಾರ ಈ ಪ್ರೈಸ್ ರೇಂಜಲ್ಲಿ 30,000 ರೂಪಾಯಿಗೆ ಇವರು 6G ಕೊಟ್ಟರು ಕೂಡ ನಾನು ತೊಗೊಳ್ಳಲ್ಲ, ಬೇರೆಯವ್ರಿಗೆ ತೊಗೊಳಕ್ಕೆ ಬಿಡೋದಿಲ್ಲ, ನಾನು ಸಜೆಸ್ಟ್ ಮಾಡೋದೇ ಇಲ್ಲ. ಸೊ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ. ಇದು 30,000 ರೂಪಾಯಿಗೆ ರಿಯಲ್ಮಿ ಬ್ರ್ಯಾಂಡ್ಸ್ಗಳಾಗಿರಲಿ ಅಥವಾ ಪೋಕೋ ಆಗಿರಲಿ, ಶೋಮಿ ಆಗಿರಲಿ, ರೆಡ್ಮಿ ಆಗಿರಲಿ, ಇನ್ನಿತರ ಬೇರೆ ಬೇರೆ ಕೆಲವೊಂದು ಬ್ರ್ಯಾಂಡ್ಸ್ಗಳಿದೆ. ಇಂಥ ಫೋನ್ಸ್ಗಳನ್ನ ನಾನು ಜನರಿಗೆ ಸಜೆಸ್ಟ್ ಮಾಡೋಕ್ಕೆ ನನಗೆ ಮನಸ್ಸೇ ಆಗೋದಿಲ್ಲ. ಸೊ ಖಂಡಿತ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅನ್ನೋದಿರುತ್ತೆ. ಸೊ ಅಂಥ ಬ್ರ್ಯಾಂಡ್ ವ್ಯಾಲ್ಯೂನ ನಾವಿನ್ನೂ ಈ ರಿಯಲ್ಮಿ, ಪೋಕೋ, ಶೋಮಿ, ರೆಡ್ಮಿ ಈ ಫೋನ್ಸ್ಗಳಲ್ಲಿ ನೋಡ್ತಾ ಇಲ್ಲ. ಒಂದೊಳಗೆ ನಾನು ಸ್ಯಾಮ್ಸಂಗ್ ಫೋನ್ಸ್ಗಳಲ್ಲಿ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಅನ್ನೋದನ್ನು ಕಾಣ್ತೀನಿ. ಅಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅಲ್ಲಿ ನಾನು 25,000 ಮೇಲಿರುವಂಥ ಫೋನ್ಸ್ಗಳನ್ನ ಸಜೆಸ್ಟ್ ಮಾಡಬಲ್ಲೆ. ಏನು OnePlus ಆಗಿರಲಿ, ಇಲ್ಲಿ ಕೂಡ ನಾವು ಸ್ವಲ್ಪ ಜಾಸ್ತಿ ಅಮೌಂಟ್ನ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಯೂಸರ್ಸ್ ಕೇರ್ ಮಾಡ್ತಾರೆ. ಬಟ್ ಅಂತ
ಸರ್ವಿಸ್ ಮತ್ತು ಕೇರ್ ಇಲ್ಲಿ ಸಿಗತ್ತೆ ಅಂತ ನನಗೆ ಅನ್ಸಲ್ಲ. ಆ್ಯಪಲ್ಗೆ 12 ಮೆಗಾ ಪಿಕ್ಸೆಲ್ ಸಿಗುತ್ತೆ, ಬಟ್ ಯಾಕೆ ಜನ ಅಲ್ಲಿ ಲಕ್ಷ ರೂಪಾಯಿ ಹಾಕ್ತಾರೆ? ಅಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಅಂಥ ಎಕ್ಸ್ಪೀರಿಯೆನ್ಸ್ನ ನಾವು ಈ ಬ್ರ್ಯಾಂಡ್ಸ್ಗಳಲ್ಲಿ ಕಾಣಲ್ಲ. ಸೊ ಇನ್ ಫ್ಯೂಚರ್ ಈ ಬ್ರ್ಯಾಂಡ್ ಚೇಂಜಸ್ಗಳು ಮಾಡ್ಕೋಬೋದು, ಬಟ್ ಸದ್ಯಕ್ಕೆ 25,000 ರೂಪಾಯಿ ಮೇಲೆ ಯಾವುದೇ ಬ್ರ್ಯಾಂಡ್ ಫೋನ್ಸ್ಗಳನ್ನ ನಾನು ಯಾವುದೂ ವೀಡಿಯೋನಲ್ಲಿ ಇನ್ನೂ ಯಾರಿಗೂ ಸಜೆಸ್ಟ್ ಮಾಡಿಲ್ಲ. ಸೊ ಖಂಡಿತ ಈ 2 ಫೋನ್ಸ್ಗಳನ್ನ ನಾನು ಪರ್ಚೇಸ್ ಮಾಡ್ತೀನಿ, ನನ್ನ ಒಪಿನಿಯನ್ನ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೆ ನೀವು ವೇಟ್ ಮಾಡ್ಬೋದು, ಅಥವಾ ನಿಮಗೆ 5G ನಾನು ಟೆಸ್ಟ್ ಮಾಡಲೇಬೇಕು ಇನ್ನೂ ಬಂದಿಲ್ಲ ಆದರೂ ಅಂದರೆ ನೀವು ಈ ಫೋನ್ಸ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸೊ ನನ್ನ ಅನಿಸಿಕೆಗಳನ್ನು ಸ್ಟ್ರೇಟ್ ಫಾರ್ವರ್ಡ್ ಆಗಿ ನಿಮ್ಮ ಮುಂದೆ ಎತ್ತಿಟ್ಟಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ರಿಯಲ್ಮಿ X7 ಮತ್ತು X7 Pro ಬಗ್ಗೆ? ನನ್ನ ವಿಚಾರ ಹೇಗಿತ್ತು ಅಂತ ನೀವು ಕೆಳಗಡೆ ಕಮೆಂಟ್ ಮಾಡ್ಬೋದು. ಆದಷ್ಟು ನೀವು ಕಮೆಂಟ್ಸ್ಗಳನ್ನ ಮಾಡಿದ್ರೆ ನಾನೊಂದು ಫೀಡ್ಬ್ಯಾಕ್ ನಿಮ್ಮಿಂದ ತೊಗೊಳ್ಬೋದು. ಸಿಗೋಣ ಅಂತ ಮತ್ತೆ ನಮ್ಮ ಮೊದಲ ಬಿಡಿಗಲಿ ಹಲೋ ಗೈಸ್, X1 ನಮಸ್ಕಾರ.